ಐತಿ ರಾತ್ರಿಯಿಂದ ಏನು ಮುಗಿಸಿಲ್ಲ, ಎಲ್ಲ ಖಾಲಿ ಮಾಡಿ ಕೂತವ್ರೆ. ನಂಗೆ ಊಟ ಇಲ್ಲ, ಮೊನ್ನೆ ತಿಂದಿರೋದು ಊಟ. ಇವನಾಗ ದಿವಸ ಆಗೋಯ್ತು ಊಟ ತಿಂದು. ನಂಗೆ ಊಟ ಬೇಕು. ಈ ಸ್ಕೂಲ್ಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ಜಯಮಜ್ಜೆ, 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 ಮೇಘಾಂಟಿ, ಮೇಘಾಂಟಿ. ಇದೇನು ಇವ್ರು ಇನ್ನೂ ಯಾರು ಎದ್ದಂಗೆ ಇಲ್ಲ ಇಷ್ಟೊತ್ತಾಗೆ? 6 ಗಂಟೆ ಆಗೋಗ್ಬಿಟ್ಟದಲ್ಲ, ಎದ್ದೇ ಇಲ್ಲ. ಸುನಂದಜ್ಜೆ, 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 ಸುನಂದಜ್ಜೆ. ಯಾರ ಬೆಳಗ್ಗೆ ಬೆಳಗ್ಗೆ ಹಿಂಗೆ ಇವತ್ತು ಬಿಡ್ಕೊತಾವ್ರೆ ಮನೆ ಮುಂದೆ? ಯಾರದ ಯಾರ? ಯಾಕ ಒತ್ತುಟಕ್ಕೆ ನಮ್ಮ ಮನೆ ಬಾಗಿಲು ಬಂದು ಹಿಂಗೆ ಬಿಡ್ಕೊಂತ ಇದೆಯಾ? ಸುನಂದಜ್ಜೆ, ಮನೆಗ ರಾತ್ರಿಯಿಂದ ಏನನ ಅನ್ನ ಸಾರು ಇದ್ರೆ ಹಾಕಜ್ಜೆ, ನಂಗೆ ಕೊಟ್ಟಿರ್ತದೆ. ಎಷ್ಟಿದ್ರೆ ಅಷ್ಟು ಹಾಕಜ್ಜೆ, ನಂಗೆ ಕೊಟ್ಟಿರ್ತದೆ. ಜೈ ಯಾರ ನಿನ್ ಕಜ್ಜೆ? ಯಾರು ನಿನ್ ಕಜ್ಜೆ? ಆಂಟಿ ಅಂತ ಕೂಗು ಅಂತ ಮೊನ್ನೆನೇ ಹೇಳಿಲ್ಲ ನಾನು ನಿಂಕ? ಅಜ್ಜಿ ಅಜ್ಜಿ ಅಂತೆ. ಅಜಯ್, ಇವಾಗ ಹೊಟ್ಟೆಸ್ತದೆ, ಊಟ ತಿಂದ್ಬಿಟ್ಟ ಆಮೇಲೆ ಆಂಟಿ ಅಂತ ಕೂಗ್ತೀನಿ ಅಜ್ಜಯ್. ಇವಾಗ ಊಟ ಹಾಕಜ್ಜೈ. ಒತ್ತುಟಕ್ಕೆ ನಾವೇನು ಅಡಿಗೆ ಮಾಡಿಲ್ಲ, ಹೋಗಲೇ ಹೋಗ. ಬಂದ್ಬಿಟ್ಟು ಅಂತೇಳಿ ಒತ್ತುಟಕ್ಕೆ ಹೋಗ ಇಲ್ಲಿಂದ. ತಟ್ಟೆ ಎತ್ಕೊಂಡ ಅದೇ ನಿಮ್ಮ ಅಜ್ಜಿ ಮಾಡಿಲ್ಲೇನು ಅಡಿಗೆ? ನಮ್ಮನೆಗೆ ಬಂದಿದ್ಯಾ? ಮಾಡಿಲ್ಲ ಅಜ್ಜಿ ಅಡಿಗೆ. ನಮ್ಮಜ್ಜಿ ತಿರ್ಗಾ ಅಜ್ಜಿ ಅಂತ ಕೂಗ್ತಾ ಇದೆಯಾ? ಬೀಳ್ತಾವ ನಿನ್ ಕೆಟ್ಟ. ಆಂಟಿ ರೆಸ್ಟ ಅನ್ನ ಇದ್ರೆ ಹಾಕಂಟಿ, ಹೊಟ್ಟೆ ಜಾಸ್ತಿ ಹಸಿತದೆ ಆಂಟಿ. ಅನ್ನ 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 ಬುವ ಬುವ ಬುವ, ಪಾಪ ಅನ್ನ ಬುವ. ಅನ್ನ ಅನ್ನ ಮೀನಾ, ಮೀನಾ ಊಟ ಐತೆ ನಿಮ್ಮ ಮನೆಗ? ಬುವ ಬುವ ಮನೆ ಅಮ್ಮ. ಅಜಯ್ ನೀನು ಅದೇ ಅಂತಾಳೆ, ಇಷ್ಟೇ ಸಾಕಜ್ಜೆ. ಇನ್ನು ಆಮೇಲೆ ಬಾವಾಗ, ಆಮೇಲೆ ಬಾವಾಗ. ಇನ್ನು ಅವಳು ಎದ್ದಿಲ್ಲ, ಮೀನು ಅವ್ರ ಅಮ್ಮನ ಎದ್ಬಿಟ್ಟು ಮಾಡ್ತಾಳೆ, ಆಮೇಲೆ ಹಾಕ್ಸ್ಕೊಂಡೋಗಿ. ಇವಾಗ ಹೋಗ, ಹೋಗಿ ಇಲ್ಲಿಂದ. ಅದೇ ಹೋಗ್ಲಿ, ಒಂದೇ ಒಂದು ಲೋಟ ಕಾಫಿ ಕೊಡಜ್ಜೆ. ಒಂದೇ ಒಂದು ಲೋಟ ಕಾಫಿ ಕೊಟ್ಬಿಟ್ಟು 2 ಪಾರ್ಲೇಜಿ ಬಿಸ್ಕೆಟ್ ಕೊಡಜ್ಜೆ, ತಿನ್ಬಿಟ್ಟು ಹೊರಟೋತೀನಿ. ಏನೋ ಪಾರ್ಲೇಜಿ ಬಿಸ್ಕೆಟ್? ಹೋಗಲೇ ಹೋಗ, ನಮ್ಮ ಮಗುಕ್ಕೆ ನಾವು ತರಲ್ಲ. ನೀನು ಕೊಡ್ತೀನಿ ಪಾರ್ಲೇಜಿ ಬಿಸ್ಕೆಟ್. ನಡಿಯ ಇಲ್ಲಿಂದ, ನಡಿಯ ಫಸ್ಟ್. ಆಮೇಲೆ ಬಾವಾಗ ಏನಕ್ಕ ಬೆಳಗ್ಗೆ ಬೆಳಗ್ಗೆನ ಬಂದಿದ್ದೆಲ್ಲ ತಟ್ಟೆತ್ಕೊಂಡೆ ನಮ್ಮ ಮನೆ ಮುಂದಕ್ಕೆ. ನಡಿಯ ಇಲ್ಲಿಂದ ಹೋಗ. ಒತ್ತುಟಕ್ಕೆ ಬಂದಂತೇಳಿ ಯಾರೋ ಇಲ್ಲಿ ಮಾಡಿ ಅಪ್ಪನ ಕಾರಿಸ್ತಿರೋದು. ಅಮ್ಮ ಅಮ್ಮ ಎದ್ದೇಳ ಅಮ್ಮ, ಆ ಮ್ಯಾಗಿನ ಎಬ್ಬರಿಸಿ ಕಾಫಿ ಮಾಡಂತ ಹೇಳೋಗಮ್ಮ. ಅಮ್ಮ ಎದ್ದೇಳ, ನಿಮ್ಮ ಅಮ್ಮನ ಹೋಗಿ ಎಬ್ಬರ್ಸೋಗುವ. ಮೀನಾ ಹೋಗಿ ಎಬ್ಬರ್ಸೋಗಮ್ಮ ನಿಮ್ಮ ಅಮ್ಮನ, ಕಾಫಿ ಇಕ್ಲಿ. ಅಮ್ಮ 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 ಬಜ್ಜೆ, ಅಮ್ಮ ಬಜ್ಜೆ. ಅದಕ್ಕೆ ಎದ್ದೇಳ ಮೇಲೆ ಕಾಫಿ ಇಕ್ಲಿ, ಎಬ್ಬರ್ಸೋಗು ಹೋಗುವ. ಅಮ್ಮ ಬಜ್ಜೆ, ಅಮ್ಮ ಬಜ್ಜೆ, ಅಮ್ಮ ಬಜ್ಜೆ. ಅದೇ ಎದ್ದೇಳೆ ಮೀನಾ, ಮೀನಾ. ಹಂಗೇನಿದೆ ಹೋಗ್ಬಿಟ್ಲು, ಹೋಗತ್ತ. ಅಮ್ಮ ಅಮ್ಮ ಎದ್ದೇಳಮ್ಮ, ಮ್ಯಾಗಿಗೆ ನಾ ಎಬ್ಬರಿಸಿ ಕಾಫಿ ಇಕ್ಕು ಅಂತ ಹೇಳೋಗಮ್ಮ. ಹೋಗಿ ಅಂತ ಹೇಳೋಗೆ, ನೀನೇ ಹೋಗಿ. ಇವಳು ಮಲ್ಕೊಳಕ್ಕೂ ಬಿಡಲ್ಲ, ಬಿಡ್ಕೊಂತ ಇರ್ತಾಳೆ. ಅಯ್ಯೋ ನಾನು ಹೋಗಿ ಇನ್ನೊಂದು ಸುತ್ತ ಮಲ್ಕೊಂತೀನಿ. ಇದೇಕಪ್ಪ ತಟ್ಟೆ ಎತ್ಕೊಂಡ್ ಬಂದಿದ್ಯಾ ಒತ್ತುಟಕ್ಕೆ? ಅಯ್ಯೋ ನಿನ್ನ, ಯಾಕೋ ನಿಮ್ಮ ಅಮ್ಮನ ಅಡಿಗೆ ಮಾಡಿರಲಿಲ್ಲ? ನಿಮ್ಮ ಅಮ್ಮನ ನಿಮ್ಮ ಅಜ್ಜಿ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಊಟ ಹಾಕಲ್ಲ ಅಂತವ್ರೆ ಅಜ್ಜಿ. ನಂಗೆ ಜಾಸ್ತಿ ಹೊಟ್ಟೆ ಹಸಿತದೆ ಅಜ್ಜಿ, ಇಷ್ಟೆಷ್ಟು ಊಟ ಕೊಡಜ್ಜಿ ನಂಗ. ಅಯ್ಯೋ ಒಳ್ಳೆ ಹುಡುಗನ್ ನೀನು. ಕುಡಿತ ತಟ್ಟೆ, ಪಾಪ ಇಷ್ಟೊತ್ತಿಗೆ ಬಂದಿದ್ಯಲ್ವಾ, ಎಷ್ಟು ಹೊಟ್ಟೆ ಹಸ್ಕೊಂಡಿದ್ಯಾ ಏನೋ. ಕೊಡು, ಅನ್ನ ಹಾಕ ಮತ್ತೆ ತಿನ್ಬಿಟ್ಟು ಹೋಗಿ ಅಂತ ಕೊಡು. ರಾತ್ರಿಯಿಂದ ಆದ್ರೂ ಪರವಾಗಿಲ್ಲ ಅಜ್ಜಿ. ಇಲ್ಲ ಇಲ್ಲ ನಾನು ಮಾಡಿದ್ದೀನಿ, ಕೊಡ್ತೀನಿ ಬಿಡು, ಬಿಸಿ ಬಿಸಿನೇ. ಅಜ್ಜಿ ಒಳ್ಳೆ ಪಾಪ. ನಾನು ಸ್ಕೂಲ್ಗೆ ಹೋಗಲ್ಲ, ಇದು ನಾನು ಈ ಅಜ್ಜಿಯವ್ರ ಮನೆಗೆ ಬಂದ ಊಟ ತಿನ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಅವ್ರಿಬ್ರಿಗೂ ನೋಡಿ ಕೊಡ್ತೀನಿ ಕೆಲಸ. ಎತ್ಕೊಂಬ ಅಜ್ಜಿ, ಹೊಟ್ಟೆ ಹಸ್ತದ ನಂಗ. ತತ್ತಾ ಇದ್ದೀನಿ, ಇಲ್ಲ ತಿನ್ನಿ ಅಂತೆ. ಇಲ್ಲೇ ತಿಂತೀಯ ಮನ್ಕೋತೀಯಾ? ಇಲ್ಲ ನಾನು ಇಲ್ಲೇ ತಿಂತೀನಿ. ತಿನ್ನು, ಇನ್ನ ಬೇಕಂದ್ರೆ ಹಾಕ್ತೀನಿ, ಹೊಟ್ಟೆ ತುಂಬ ತಿನ್ನು. ಸರಿ ಅಜ್ಜಿ, ಆಯ್ತಾ. ಅಲ್ಲಪ್ಪ ಸಿದ್ದೇಶ್ವ, ಇಷ್ಟು ಅವಸರವಾಗಿ ಮದುವೆ ಆಗೋದು ಏನಿತ್ತು? ನಿಮ್ಮ ಅಮ್ಮನೂ ಬಂದಿಲ್ಲ, 4:15 ಮುಹೂರ್ತ ಅಂತ ಕರ್ಕೊಂಡು ಹೋಗ್ಬಿಟ್ಟೆ ನೀನು. ಏನಪ್ಪ ಇಷ್ಟು ಅರ್ಜೆಂಟ್ ಇದ್ದಿತ್ತು? ಇಲ್ಲಮ್ಮವ, ಏನೋ ನಂಗೆ ಟೈಮ್ ಸರಿಯಿಲ್ಲಂತೆ, ಅದಕ್ಕೆ ಇವತ್ತಾದರೆ ನಿಮ್ಗೆ ಒಳ್ಳೆ ದಿನ, ಇನ್ನು 6 ತಿಂಗಳು ಟೈಮ್ ಸರಿಯಿಲ್ಲ ಅಂತಂದ್ರು ಐನೋರು. ಅದಕ್ಕೆ ನನ್ನ ಬಿರಿನ ಬಂದಿದ್ದು ರಾತ್ರಿನೇ. ಏನೋ ಹೋಗಪ್ಪ, ನಮ್ಗೆ ಬೇಕಾದವ್ರು ನನ್ನ ಕೂಗೋಣ ಅನ್ಕೊಂಡಿದ್ರೆ, ನೀನು ನೋಡಿದ್ರೆ ಗ್ರ್ಯಾಂಡಾಗಿ ಮದುವೆ ಬೇಡ ಅಂತಂದೆ. ಬೇಕಾದವ್ರು ನನ್ನ ಕೂಗಿ ಸಿಂಪಲಾಗಿ ಮಾಡೋಣ ಅನ್ಕೊಂಡ್ರೆ ನೀನು ನೋಡಿದ್ರೆ ಹಿಂಗೆ ಮಾಡಿಬಿಟ್ಟೆ ಅವಸರವಾಗಿ. ಅತ್ತೆ ಹೆಂಗೋ ಇವಾಗ ಆಯ್ತಲ್ಲ ಮದುವೆ, ಸಂತೋಷವಾಗಿ ಬಿಡ್ರಿ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ ನೀವು. ಹೋಗು, ಆರತಿ ಎತ್ಕೊಂಡ್ ಹೋಗು. ಶಾಂತಿ
ಶಾಂತಿ, ಏ ಉಮಾ ಬಾರೆ. ಏ ಬೇಜಾರು ಮಾಡ್ಕೊಂಬೇಡ ಉಮಾ. ನಾನು ನಿನ್ನ ಮದುವೆ ಕೂಗೋಕ್ಕಾಗಿಲ್ಲ, 4:15 ಮುಹೂರ್ತ ಇದ್ದಿದ್ವು, ಅದಕ್ಕೆ ಕೂಗೋಕ್ಕಾಗಿಲ್ಲ. ಏಯ್ ಶಾಂತಿ, ಯಾರನ್ನ ಕೂಗಬೇಕಾಗಿರೋ ಅವಶ್ಯಕತೆ ನಮ್ಗಿಲ್ಲ. ಏನು ಕೂಗೋದು ಅವ್ರನ್ನೆಲ್ಲ ನೀನು? ಹಾಂ, ನೀನು ಯಾರಮ್ಮ ಇಲ್ಲಿಗೆ ಬಾ ಅಂತ ಹೇಳಿದ್ದು? ಏನಕ್ಕೆ ಬಂದಿರೋದು ಇಲ್ಲಿಗೆ ನೀನು? ಅಯ್ಯೋ ಸರ್, ಬೇಜಾರು ಮಾಡ್ಕೊಂಬೇಡಿ. ಶಾಂತಿ ನಾನು ಜೊತೆಯಲ್ಲೇ ಸ್ಕೂಲ್ಗೆ ಹೋಗಿದ್ದು, ಕಾಲೇಜ್ಗೆ ಹೋಗಿದ್ದು ಎಲ್ಲ. ನಾವಿಬ್ರು ಕ್ಲೋಸ್ ಫ್ರೆಂಡ್ಸು ಸರ್. ಆವಾಗ ಫ್ರೆಂಡ್ಸು, ಇವಾಗಲ್ಲ. ನಡೆಯಮ್ಮ ಇಲ್ಲಿಂದ. ಅಯ್ಯೋ ಯಾಕೆ ಸುಮ್ಮನೆ ಇರಪ್ಪ, ಪಾಪ ಅವ್ರ ಜೊತೆಗೆ ಓದಿರೋರು. ಯಾಕೆ ಹುಡುಗಿನ ಹಂಗದ್ರತಾ ಇದೆಯಾ? ಒಳ್ಳೆ ಹುಡುಗಿ ಅವ್ರಿಗೆ. ಹೋಗಮ್ಮ, ಹೋಗು, ಒಳಗೋಗಿ ಆರತಿ ಎತ್ಕೊಂಬೋಗು. ಅವ್ರು ಹೊಸಬ್ರಲ್ಲ, ನೀನು ನೋಡಿಲ್ಲಲ್ಲ, ಅದಕ್ಕೆ ಅವ್ರಿಗೇನೋ ಬೇಜಾರು. ಹೋಗು. ಯಾಕೆ ನೋಡಿಲ್ಲ? ಇವಳಿಂದನೇ ಎಲ್ಲ ನನ್ನ ಜೀವನ ಹಾಳಾಗಿತ್ತೆ. ಒಳ್ಳೆ ಹುಡುಗಿನಪ್ಪ, ಯಾರೂ ಇಲ್ಲ ಪಾಪ. ಇವಾಗ ಹಂಗೆ ಮದುವೆ ಸೆಟ್ ಆಗದೆ. ಮದುವೆ ಇನ್ನೇನು ಇಷ್ಟಾಗಿ ಮದುವೆ ಆಗ್ಬೋದು. ಶಾಂತಿ, ನಾನು ಇವಾಗ ಹೇಳ್ತಾ ಇದ್ದೀನಿ, ಈ ಹುಡುಗಿ ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ. ಆದಷ್ಟು ಇವಳಿಂದ ದೂರ ಇರ್ಬೇಕು ನೀನು. ಅಯ್ಯೋ ಅದ್ಯಾಕೆ ಹಂಗಂತ ಇದ್ದೀರಾ? ಉಮನ್ ನೋಡಿದ್ರೆ ಅಷ್ಟೊಂದು ಕೋಪ ಮಾಡ್ಕೊತಾ ಇದ್ರಲ್ಲ. ಉಮಾ ನಿಮಗೆ ಮುಂಚೆನೇ ಪರಿಚಯನಾ? ಇಲ್ಲ, ಪರಿಚಯ ಇಲ್ಲ, ಯಾರೋ ಗೊತ್ತಿಲ್ಲ ನನಗೆ. ಆದ್ರೂ ಏನೋ ಹಂಗೆಲ್ಲ ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ ಬೇರೆಯವರು. ಆಯ್ತು ಬಿಡ್ರಿ, ನಾನೇ ಅವ್ರ ಮನೆಗೆ ಹೋಗಿ ಅವಳು ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಮ್ಗೆ ಅವಳು ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬೇಡ, ನೀನು ಅವ್ರ ಮನೆಗೆ ಹೋಗೋದು ಬೇಡ, ಅವಳು ನಮ್ಮ ಮನೆಗೆ ಬರೋದು ಬೇಡ. ಆದಷ್ಟು ಅವಳಿಂದ ದೂರ ಇರು ಅಷ್ಟೇ. ಅಲ್ಲಪ್ಪ, ಮದುವೆಕ ನಿಮ್ಮ ಅಮ್ಮನ ಕರ್ಕೊಂಬರ್ಬೇಕಾಗಿತ್ತು ತಾನೇ? ಹಾಂ, ನಿಮ್ಮ ಅಮ್ಮನ ಕರ್ಕೊಂಬರ್ಬೇಕಾಗಿತ್ತಲ್ಲ. ನಾವು ನಿಮ್ಮ ಅಮ್ಮನ ನೋಡ್ದಂಗೆ ಆಗೋದು ಅಲ್ಲ. ದಡ ಬುಡಿ ಅಂತ ಮದುವೆ ಆಗಿದ್ದೇನೋ, ನನಗೇನೋ ಮನ್ಸಿಗೆ ಸಮಾಧಾನ ಇಲ್ಲಪ್ಪ. ಮಾವ, ಇವಾಗ ಮದುವೆ ಆಯ್ತಲ್ಲ, ಏನು ಹೇಳಿದ್ದೇನೆ ಹೇಳ್ತಾ ಇದ್ದೀರಲ್ಲ ನೀವು? ಹಾಂ, ಸುಮ್ಮನೆ ಇರಿ, ಆಗಿದ್ದಾಯ್ತು. ಇನ್ಯಾಕೆ ರಾಗ ಹೇಳ್ತಾ ಇದ್ದೀರಾ? ಮದುವೆ ಮಾಡ್ಕೊಂಬಂದಿದ್ದು ಆಯ್ತಲ್ಲ. ಅಯ್ಯೋ ಅದ್ಯಾಕಪ್ಪ ಅಷ್ಟೋರಾಗಿ ಮಾತಾಡ್ತಾ ಇದೆಯಾ? ಏನಾಯ್ತು? ಹಾಂ, ಏನಾಯ್ತು ಅಂತಂದ್ರೆ ಮದುವೆ ಮಾಡ್ಕೊಂಡಂಗಿಂದ ಹೇಳ್ತಾನೆ ಇದ್ದೀನಿ ಅಲ್ಲಿ ದೇವಸ್ಥಾನದಿಂದ. ಅಮ್ಮವ ಅರ್ಜೆಂಟಾಗಿತ್ತು, ಏನೋ ನನ್ನ ಟೈಮ್ ಸರಿ ಇಲ್ಲ ಅಂತ, ಇನ್ನೂ 6 ತಿಂಗಳು ಅಂತ ತಿರ್ಗಾ ಕೇಳಿದ್ದೇನೆ ಕೇಳ್ತಾ ಇದ್ದೀರಲ್ಲ. ಇವಾಗ ನಮ್ಮ ಅಮ್ಮನ ಬರಲಿ ಬರ್ದಿರ ಹೋಗ್ಲಿ, ಮದುವೆ ಆಯ್ತಲ್ಲ. ಹಾಂ, ಓ ಸರಪ್ಪ, ಸರಿ ಸರಿ, ಕೋಪ ಮಾಡ್ಕೊಂಬೇಡಪ್ಪ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಹೌದು, ಸಾಕು ಸಾಕು ಸಾಕು, ಇನ್ನೇನು ಹೇಳ್ಬೇಡ್ರಿ, ಸಾಕು. ಆಂಟಿ ಕೊಡ್ರಿ, ಹಾಕ್ತೀನಿ, ರಾಚೆ ಚೆಲ್ಬಿಟ್ಟು ಬರ್ತೀನಿ. ಏನು ಮಾವ, ಇವತ್ತು ಫಸ್ಟ್ ನೈಟ್ ಮಾಡ್ಕೊಡ್ತೀರಾ ಹೆಂಗೆ? ಇನ್ನು ಇವತ್ತು ತಪ್ಪಿದ್ರೆ ಇನ್ನು 6 ತಿಂಗಳು ದಿನಾಗ್ಲೂ ಚೆನ್ನಾಗಿಲ್ಲ ಅಂತ ನಂಗೆ. ಅಲ್ಲಪ್ಪ, ಇದ್ದಕ್ಕಿದ್ದಂಗೆ ಏನು ನೀನು ಮದುವೆನೂ ಆಯ್ತು ಶೋಭನಾನು ಮಾಡ್ಕೊಡ್ರಿ ಅಂತ ಇದೆಯಾ? ಹಾಂ, 1-2 ದಿನ ಹಂಗೆ ತಡ್ಕಪ್ಪ. ಹೇಳ್ತಾ ಇರೋದು ಕೆಲಸ ಇಲ್ಲ ಅತ್ತೆ, ನನಗಿನ್ನ 6 ತಿಂಗಳು ಟೈಮ್ ಸರಿ ಇಲ್ಲಂತೆ. ಓ ಸರಪ್ಪ, ಆಯ್ತು ಮಾಡ್ಕೊಡೋಣ ಬಿಡಪ್ಪ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ? ಬೇಜಾರು ಮಾಡ್ಕೊಂಬಿಡ ನೀನು. ನನಗೆ ಡ್ಯೂಟಿಗೆ ಹೋಗ್ತೀವಿ, ಟೈಮ್ ಆಗ್ತೈತಲ್ಲ ಮಾವ, ಅದಕ್ಕೆ ಇನ್ನು ನಾನು ಶಾಂತಿನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ 1-2 ದಿವಸ ಇರ್ಲಿರಪ್ಪ, ಇರ್ಲಿರು ಮಗು. ಸಡನ್ನಾಗಿ ನೀನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ರೆ ಹೆಂಗೆ? 1-2 ದಿವಸ ಇರ್ಲಿ, ಇಲ್ಲಿಂದ ನೀನು ಡ್ಯೂಟಿಗೆ ಹೋಗು. ನಾವು ಏನೇನೋ ಅನ್ಕೊಂಡಿದ್ರೆ ಇವಾಗ ಮಗು ಸಡನ್ನಾಗಿ ನಮ್ಮ ಕಣ್ಣು ಮುಂದೆಯಿಂದ ಹೋದ್ರೆ ನಮ್ಗೊಂಥರ ಬೇಜಾರಾಗ್ತೈತಪ್ಪ. ನಮ್ಗೇನೋ 26 ಜನ ಮಕ್ಕಳು ಕೊಳ್ಳೋತಾ ಇಲ್ಲ. 1-2 ದಿವಸ ಇಲ್ಲಿಂದ ನೀನು ಡ್ಯೂಟಿಗೆ ಹೋಗು, ಏನು ಪರವಾಗಿಲ್ಲ. ಅತ್ತೆ, ನಾನು ನಾಳೆ ಬೆಳಗ್ಗೆ ಶಾಂತಿನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇವತ್ತು ಶೋಭನ ಮಾಡಿಕೊಡ್ರಿ. ಏನಿದು ಹಿಂಗಾಡ್ತಾವನಿ ಯಪ್ಪನು? ಶಾಂತಿ, ನಾನು ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಂ ಸರಿ ಉಮ್ಮ, ಬೇಗ ಬಾ, ನಿನ್ನ ಹತ್ರ ಮಾತಾಡ್ಬೇಕು ನಾನು. ಸರಿ ಆಯಿತು. ಅಯ್ಯೋ, ಡ್ಯೂಟಿಗೆ ಹೋಗಕ್ಕೆ ಟೈಮ್ ಆಗ್ತೈತೆ ಅಂತ ನೀನು ಇವತ್ತೇ ಅತ್ತೆ ಶೋಭನ ಮಾಡ್ಕೊಟ್ಬಿಡೋಣ ಬಿಡು. ಅಮ್ಮ, ಅಪ್ಪ, ಯಾಕಮ್ಮ 3-4 ದಿವಸ ಟೈಮ್ ಕೊಡ್ರಮ್ಮ. ಅವ್ರು ಹೇಳ್ದಂಗೆಲ್ಲ ನಾವು ಕುಡಿಯೋಕ್ಕಾಗಲ್ಲ. 3-4 ದಿವಸ ಆಗಲ್ಲ ಅಂತ ಹೇಳ್ರಿ. ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲಮ್ಮ, ಏನೋ ಒಂಥರ ಒತ್ತಿಸ್ತವ್ರಲ್ಲ. ಅಯ್ಯೋ ಹಂಗಲ್ಲಮ್ಮ, ಏನೋ ಡ್ಯೂಟಿಗೆ ಹೋಗ್ಬೇಕು ಅಂತಾನೆ, ಏನೋ ಇವು ಟೈಮ್ ಸರಿ ಇಲ್ಲ ಅಂತ ಬೇರೆ ಹೇಳಿದ್ರಂತೆ, ಅದಕ್ಕೆ. ಇಲ್ಲಪ್ಪ, ಇಲ್ಲ, ನನ್ಗೆ ಯಾಕೋ ಮನಸ್ಸು ಸರಿ ಇಲ್ಲ. ನಂಗೆ 3-4 ದಿವಸ ಟೈಮ್ ಕೊಡ್ರಪ್ಪ. ಅವ್ರು ಹೇಳ್ದಂಗೆಲ್ಲ ನಾವು ಕುಣಿಯೋಕ್ಕಾಗಲ್ಲ. ಒಬ್ರಿಗೆಲ್ಲ ಬುದ್ಧಿ ಇರೋದು, ನಮಗೂ ಬುದ್ಧಿ ಐತೆ. ನೋಡು, ಮಗು ಹೇಳ್ದಂಗೆ ಕೇಳೋಣ, ಸುಮ್ಮನೆರು. 3-4 ದಿವಸ ಏನು ಬೇಡ. ಏನೋ ಒಂಥರ ಆಡ್ತಾವನಿ ಯಪ್ಪನು, ನಂಗೆ ಯಾಕೋ ಮನ್ಸಿಗೆ ಬೇಜಾರಾಗ್ತದೆ. ಕೇಳಿದ್ರೆ ಏನೋ ಒಂದು ನೆಪ ಹೇಳೋಣ, ಸುಮ್ಮನೆರು, ಬೇಡ. ಸರಿ ಆಯ್ತು, ನಿಮ್ಮಿಬ್ಬರು ಮಾತು ಯಾಕೆ ನಾನು ವಿರೋಧ ಮಾಡೋದು ಬಿಡು. ಫಸ್ಟ್ ಈ ವಿಷಯನ ಸಿಂಚನಕ್ಕಂಗೆ ಫೋನ್ ಮಾಡಿ ಹೇಳ್ಬೇಕು. ಹಲೋ ಉಮಾ, ಹೇಳಮ್ಮ. ಸಿಂಚನಕ್ಕ, ಕಾಫಿ ಆಯ್ತಾ ಅಕ್ಕ? ಇನ್ನೂ ಇಲ್ಲಮ್ಮ, ಮಾಡಬೇಕು. ನಿಂದಾಯ್ತಾ? ಇನ್ನೂ ಇಲ್ಲ ಅಕ್ಕ. ಅಕ್ಕ, ನಿಮ್ಗೊಂದು ವಿಷಯ ಹೇಳ್ಬೇಕಂತ ಫೋನ್ ಮಾಡಿದೆ. ಏನಮ್ಮ? ಅಕ್ಕ, ಸಿದ್ದೇಶ್ವರು ಮದುವೆ ಆಗ್ಬಿಟ್ಟು ಬಂದ್ಬಿಟ್ರು. ವಾಟ್? ಏನು ಹೇಳ್ತಾ ಇದೆಯಾ ಉಮಾ ನೀನು? ನಿದ್ದೆ ಕಣ್ಣಲ್ಲಿ ಏನಾದರೂ ಮಾತಾಡ್ತಿದ್ಯಾ ಹೇಗೆ? ಅಕ್ಕ, ಇಲ್ಲ ಅಕ್ಕ, ನಿಜವಾಗ್ಲೂ ಇವಾಗ ತಾನೇ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಒಳ್ಳೆ ಹೆಂಗ್ ಆಡ್ತಾ ಇದ್ದಾನಂದ್ರೆ ಅವನು, ನಂಗೆ ಅಷ್ಟೊಂದು ಕೋಪ ಬರ್ತಾ ಇದಕ್ಕ. ಎಲ್ಲರ ಮೇಲೂ ಜಗಳ ಮಾಡ್ತಾ ಇದ್ದಾನೆ. 4:15ನೇ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನಕ್ಕ. ಒಂಥರ ಆಡ್ತಾ ಇದ್ದಾನೆ ಅವನು, ಲೂಸ್ ಆಡ್ದಂಗೆ. ಹೌದಾ? ನಾನು ನೇಹಾಗೆ ಏನಾದರೂ ಪರಿಹಾರ ಕೊಡೋವರೆಗೂ ಮದುವೆ ಆಗಬಾರ್ದು ಅಂತ ಹೇಳಿದ್ನಲ್ಲ, ಅವನು ಯಾಕೆ ಮದುವೆ ಆದ? ಏನೋ ಅಕ್ಕ ಗೊತ್ತಿಲ್ಲ. ಶಾಂತಿ ಅವ್ರ ಮನೇಲಿ ಎಲ್ಲರೂ ಬೇಜಾರಲ್ಲಿದ್ದಾರಕ್ಕ. ಎಲ್ಲರ ಮೇಲೂ ಜಗಳ ಮಾಡ್ತಾನೆ. ನಾನು ಹೋಗಿದ್ದಕ್ಕೆ ಯಾಕೆ ಬಂದೆ ನೀನು ಬರಬೇಡ ಹಾಗೆ ಹೀಗೆ ಅಂತ ನನ್ನನ್ನು ಬೈದ. ಹೌದಾ? ನೋಡ್ದಾ ಇವನು? ಸರಿ, ನಾನು ಬರ್ತೀನಮ್ಮ. ಏನೂ ಗೊತ್ತಿಲ್ದಂಗೆ ನೀನು ಸುಮ್ಮನೆ ಇರು, ಆಯ್ತಾ? ಅಕ್ಕ, ಇವತ್ತೇ ಬನ್ನಿ ಅಕ್ಕ. ಅವ್ರ ಮನೆಯವರು ಅವ್ರ ಅಪ್ಪ ಅಮ್ಮ ಮೇಲೆ
ಜಗಳ ಮಾಡ್ತಾ ಇದ್ದಾನೆ ಇವತ್ತೇ ನಂಗೆ ಫಸ್ಟ್ ನೈಟ್ ಮಾಡ್ಕೊಡಿ ಅಂತ. ಓ ಮೈ ಗಾಡ್, ಬೇಡ ಅಂತ ಹೇಳಮ್ಮ, ಬೇಡ ಅಂತ ಹೇಳು. ಶಾಂತಿಗೆ ಹೋಗಿ ಒಪ್ಪಬೇಡ ಅಂತ ಹೇಳು, ನಾನು ಬೇಗ ಬರ್ತೀನಿ ಆಯ್ತಾ? ಹ್ಞೂ ಅಕ್ಕ, ಹೋಗಿ ಹೇಳ್ತೀನಿ. ಬೇಡ ಬೇಡ, ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಹೇಳು ಫಸ್ಟ್ ನೈಟ್ ಇವತ್ತು ಮಾಡ್ಕೊಡೋದು ಬೇಡ ಅಂತ. ಒಂದು 3-4 ದಿವಸ ಟೈಮ್ ತೊಗೊಳ್ಳಿ ಅಂತ ಹೇಳ್ತೀಯಮ್ಮ, ಬೇಗ ಹೋಗಿ. ಅಕ್ಕ, ನೀವು ಆದಷ್ಟು ಸ್ವಲ್ಪ ಬೇಗ ಬನ್ನಿ ಅಕ್ಕ. ಹಾಂ ಸರಿನಮ್ಮ, ಆಯಿತು. ಮುಂದುವರಿಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.